ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದೊಂದೇ ಸ್ಫೋಟಕವಾದಂತಹ ಸತ್ಯಗಳು ಆ ಅನಾಮಧೇಯ ವ್ಯಕ್ತಿಯ ವಿಚಾರಣೆ ವೇಳೆ ಬಯಲಾಗ್ತಾ ಇದೆ. ನಿನ್ನೆ ಸುದೀರ್ಘವಾಗಿ 8 ಗಂಟೆಗಳ ಕಾಲ ತೀವ್ರ ವಿಚಾರಣೆಗೆ ಒಳಪಡಿಸಿದ್ರು ಎಸ್ಐಟಿ ಅಧಿಕಾರಿಗಳು. ಆಗಲೂ ಕೂಡ ಕೆಲವೊಂದಿಷ್ಟು ಆ ಸಮಾಧಿ ಸತ್ಯಗಳನ್ನು ಆತ ಹೇಳಿದ್ದಾನೆ, ಕರಾಳ ಭಯಾನಕವಾಗಿರುವಂತಹ ಸತ್ಯಗಳನ್ನು. ಈಗ ತಲೆಬುರುಡೆಯನ್ನು ಅನಧಿಕೃತವಾಗಿ ಹೊರತೆಗೆದಿರುವಂತಹ ಹಿನ್ನೆಲೆಯಲ್ಲಿ ಆ ವ್ಯಕ್ತಿಯನ್ನು ವಿಚಾರಣೆಗೆ ಒಳಪಡಿಸುವಂಥ ಸಾಧ್ಯತೆಗಳಿದ್ದಾವೆ. ಸದ್ಯ ತಲೆಬುರುಡೆ ವಿಚಾರದಲ್ಲಿ ವಿಚಾರಣೆ ಮುಂದುವರೆದಿದೆ. ಈಗ ನೂರಾರು ಶವವನ್ನು ಹೂತಿದ್ದು ಬೇರೆ ಪ್ರಕರಣ, ಆ ಶಾಲಾ ಬಾಲಕಿಯ ಆಕೆಯದು ಬೇರೆ ಕೇಸು. ಆದರೆ ಇವನು ಹಿಡ್ಕೊಂಡು ಬಂದಿದ್ನಲ್ಲ, ಆ ಚೀಲದಲ್ಲಿ ಹಾಕ್ಕೊಂಡು ಬಂದಿದ್ದ ಅವನು. ತಲೆಬುರುಡೆ ಇತ್ತು, ಅಲ್ಲಿ ಅಸ್ಥಿಪಂಜರ ಇತ್ತು, ಕೆಲವು ಮೂಳೆಗಳಿದ್ವು. ಯಾರ್ದದ ಹಾಗಾದರೆ ನಿಂಗೆ ಗೊತ್ತಿದೆಯಾ? ಅಥವಾ ಯಾವುದೋ ಹೆಣ ಹೋಗಿ ಅಗದಿದ್ದ? ಯಾರ್ದು ಅದು? ಈ ಬುರುಡೆ ರಹಸ್ಯವನ್ನು ಕೆದಕ್ತಾ ಇದ್ದಾರೆ. ಅಂದರೆ ಆ ಅನಾಮಧೇಯ ವ್ಯಕ್ತಿ ಈಗಾಗಲೇ ಮ್ಯಾಜಿಸ್ಟ್ರೇಟ್ ಮುಂದೆನೂ ಕೂಡ ಪ್ರಸ್ತುತಪಡಿಸಿದ್ದಾನೆ. ನೂರಾರು ಶವಗಳ ಬಗ್ಗೆ, ಹೂತಿರೋ ಬಗ್ಗೆ ಮತ್ತು ಅಲ್ಲಿ ಅತ್ಯಾಚಾರ ಮಾಡಿ ಶವವನ್ನು ಬಿಸಾಕಿದ್ರು ಅಂಥೇಳಿ ಆತ ನಿನ್ನೆಯ ಸ್ಟೇಟ್ಮೆಂಟ್ನಲ್ಲಿ ಕೊಟ್ಟಿದ್ದ. ಇವತ್ತು ಆ ಬುರುಡೆ ರಹಸ್ಯವನ್ನು ಕೆದಕ್ತಾ ಇದ್ದಾರೆ. ಅದಿನ್ನೂ FSL ವರದಿ ಬರಬೇಕಾಗಿದೆ, DNA ಟೆಸ್ಟ್ ಆಗಬೇಕಾಗಿದೆ, ಯಾರ್ದು ಆ ಒಂದು ಶವ ಅಂಥೇಳಿ ಗೊತ್ತಾಗಬೇಕು. ಅಂದರೆ ಆ ಮೂಳೆಗಳು ಯಾರ್ದು ಅಂಥೇಳಿ. ಈಗ ಆ ವ್ಯಕ್ತಿ ತನಗಿರುವಂಥ ಕೆಲವೊಂದಿಷ್ಟು ವಿಚಾರಗಳನ್ನು ಬಾಯಿ ಬಿಡ್ತಾ ಇದ್ದಾನೆ. ಗೊತ್ತಿಲ್ಲ ಅವನೇನು ಹೇಳ್ತಿದ್ದಾನೆ ಅಂಥೇಳಿ ನಮಗಂತರೂ. ಬಟ್ ಏನು ಹೇಳಿರಬಹುದು, ಆ ಬುರುಡೆ ಯಾರದ್ದು ಅಂಥೇಳಿ. ನನಗೆ ಹೀಗೆ ಒಬ್ಬರು ಹೇಳಿದರು, ಆ ಹೆಣವನ್ನು ಹೂತು ಹಾಕಲಿಕ್ಕೆ ನಾನು ಕಾಡಿನ ಈ ಪ್ರದೇಶದಲ್ಲಿ ಆವತ್ತು ಡೆಡ್ ಬಾಡಿಯನ್ನು ಹೂತೆ, ಅದು ಇವ್ರದ್ದು, ಅದು ಬಾಲಕಿದ ಅಥವಾ ವಯಸ್ಕರದ, ಅತ್ಯಾಚಾರ ಆಗಿದ್ದ, ಕೊಲೆ ಆಗಿದ್ದ, ಅದು ಗೊತ್ತಿಲ್ಲ. ಬಟ್ ಈಗ ಆತ ಆ ಬುರುಡೆ ರಹಸ್ಯವನ್ನು ಹೇಳ್ತಾ ಇದ್ದಾನೆ. ಇನ್ನು ಧರ್ಮಸ್ಥಳದ ಗ್ರಾಮದ ಕೇಸ್ನಲ್ಲಿ SIT ಮುಂದೆ ಹಲವು ಆಯ್ಕೆಗಳಿದ್ದಾವೆ. ಈಗ ಆ ದೂರುದಾರನ ಪ್ರತಿಯೊಂದು